ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಫ್ರೂಟ್ಸ್ ನೋಡಿ ಅಂದ್ಕೊಂಡೆ ಏನಾದರೂ ಹೆಲ್ದಿ, ಟೇಸ್ಟಿ ಆ್ಯಂಡ್ ಕಲರ್ಫುಲ್ ಆಗಿ ಡೇ ಸ್ಟಾರ್ಟ್ ಮಾಡೋಣ ಅಂತ. ಹಾಗಾಗಿ ಓಟ್ಸ್ ವಿತ್ ಫ್ರೂಟ್ಸ್ ಜೊತೆಗೆ ಪೊಮೊಗ್ರಾನೇಟ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಈ ಓಟ್ಸ್ ರೆಸಿಪಿ ನನಗೆ ಹೇಳ್ಕೊಟ್ಟಿದ್ದು ನನ್ನ ಗುಡ್ ಫ್ರೆಂಡ್ ಮಧುರ. ಒಂದಿನ ಮಾರ್ನಿಂಗ್ ನಾವಿಬ್ಬರು ವಾಕ್ ಹೋಗಿದ್ವಿ. ಹೀಗೆ ಮಾತಾಡ್ತಾ ಅವಳು ಸಜೆಸ್ಟ್ ಮಾಡಿದ್ಲು, ನೀನು ಡಯಟ್ ಮಾಡ್ತಾ ಇದೆಯಲ್ಲ, ಓಟ್ಸ್ ಬ್ರೇಕ್ಫಾಸ್ಟಲ್ಲಿ ಮಾಡು, ಹೆಲ್ದಿ ಆಗಿರುತ್ತೆ ಅಂತ. ನಾನು ಕೇಳಿದೆ ಓಟ್ಸ್ ಹೇಗೆ ಮಾಡೋದು ಮಧು ಅಂತ. ಅವಳು 2 ವೇಸ್ ಹೇಳಿದ್ಲು. 1 ವೇ ಓವರ್ನೈಟ್ ಸೋಕ್ ಮಾಡೋದು ಆ್ಯಂಡ್ ಸೆಕೆಂಡ್ ವೇ ಇವಾಗ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟ್ ಮಿಲ್ಕ್ ಬಾಯ್ಲ್ ಮಾಡ್ಕೋಬೇಕು. ಇಲ್ಲಿ ನಾನು ನಂದಿನಿ ಟೋನ್ ಮಿಲ್ಕ್ ಹಾಕ್ತಾ ಇದ್ದೀನಿ. 1/2 ಲೀಟರ್ ಪ್ಯಾಕೆಟ್ ಫುಲ್ ಹಾಕಿದೆ ಆ್ಯಂಡ್ ಸಫೋಲಾ ಕ್ರೀಮಿ ಓಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಬಾಯ್ಲ್ ಬಂದ ತಕ್ಷಣವೇ ಹಾಫ್ ಅಷ್ಟು ತೆಕ್ಕೋತಾ ಇದ್ದೀನಿ, ಅಂದರೆ ಅರ್ಧ ಲೀಟರ್ ಅಲ್ಲಿ 1/4 ಲೀಟರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಒಂದ್ಸತಿ ಬಿಸಿ ಮಾಡಿಬಿಡ್ತೀನಿ ಮಾರ್ನಿಂಗ್ ಎದ್ದ ತಕ್ಷಣವೇ, ಫುಲ್ ಪ್ಯಾಕೆಟಾಗಿ ಬಿಸಿ ಮಾಡಿಬಿಡ್ತೀನಿ. ಇಲ್ಲಾಂದರೆ ಅದೊಂದು ಟೆನ್ಷನ್ ಆಗುತ್ತೆ, ಹಾಫ್ ಹೇಗಪ್ಪ ಉಳಿಸಿ ಇಡೋದು ಪ್ಯಾಕೆಟಲ್ಲೇ ಅಂತ. ಇವಾಗ ಇದಕ್ಕೆ ನಾನು 5 ಸ್ಪೂನ್ಸ್ ಓಟ್ಸ್ ಹಾಕ್ಕೋತಾ ಇದ್ದೀನಿ. ಇದನ್ನು ಸ್ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಒಂದು ಕನ್ಸಿಸ್ಟೆನ್ಸಿ ಸ್ಮೂತ್ ಟೆಕ್ಸ್ಚರ್ ಬರೋ ತನಕ ಕಂಟಿನ್ಯೂಸ್ ಆಗಿ ನೀವು ಸ್ಟಿರ್ ಮಾಡ್ತಾ ಇರಬೇಕು. ಒಂದು 5 to 10 ಮಿನಿಟ್ಸ್ ಆದಮೇಲೆ ಓಟ್ಸ್ ಕ್ರೀಮಿ ಆ್ಯಂಡ್ ಸಾಫ್ಟ್ ಆಗುತ್ತೆ. ಹೀಗೆ ಓಟ್ಸ್ನ ಕುಕ್ ಮಾಡ್ಕೋಬೇಕು. ಫುಲ್ ಸಾಫ್ಟ್ನೆಸ್ ಬಂದ್ರೇ ಇದರಿಂದ ಟೇಸ್ಟ್ ಡಬಲ್ ಆಗುತ್ತೆ. ಇದು ಹೇಗೆ ಸಿಂಪಲ್ಲೋ ಹಾಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಜಾಸ್ತಿ. ಏನು ಹೆಲ್ತ್ ಬೆನಿಫಿಟ್ಸ್ ಅಂದರೆ, ಇದು ಫೈಬರ್ ರಿಚ್ ಫುಡ್, ಸಾಲ್ಯುಬಲ್ ಫೈಬರ್ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಹೊಟ್ಟೆ ಫುಲ್ ಫೀಲ್ ಕೊಡುತ್ತೆ. ಆಮೇಲೆ ಓಟ್ಸಲ್ಲಿ ಇರೋ ಬೆಟಾ ಗ್ಲೂಕನ್ ಕೊಲೆಸ್ಟ್ರಾಲ್ ಲೆವೆಲ್ಗೆ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹೀಗೆ ನಾನು ಓಟ್ಸ್ ಮಾಡೋದು ಕಲಿತೆ. ನನಗೆ ಈ ಓಟ್ಸ್ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ಸಲ್ಲಿ ಹೇಳಿ ಹೇಗೆ ಆಗಿತ್ತು ಅಂತ. ಎವ್ರಿ ಟೈಮ್ ಓಟ್ಸ್ ಮಾಡಿದಾಗಲೆಲ್ಲ ಅವಳು ಹೇಳ್ಕೊಟ್ಟಿದ್ದು ವೇ ನೆನಪಾಗುತ್ತೆ ಆ್ಯಂಡ್ ಅವಳ ಡೈಲಾಗ್ಸ್ ಕೂಡ ನೆನಪಾಗುತ್ತೆ. ಏನಂದರೆ ಒಂದು ಬಾಯ್ಲ್ ಆದ ತಕ್ಷಣ ಓಟ್ಸ್ ಹಾಕಬೇಕು ಆ್ಯಂಡ್ ಸಾಫ್ಟ್ ಮಾಡ್ಕೋಬೇಕು ಅಂತ. ಸೊ ಈ ಹೆಲ್ದಿ ಬ್ರೇಕ್ಫಾಸ್ಟ್ ಡೆಡಿಕೇಟ್ ಮಾಡ್ತೀನಿ ಅವಳಿಗೆ. ಇವಾಗ ಫ್ರೂಟ್ಸ್ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಬ್ಲೂಬೆರಿನ ಸಾಲ್ಟ್ ವಾಟರಲ್ಲಿ 5 ಮಿನಿಟ್ಸ್ ತನಕ ಸೋಕ್ ಮಾಡಿ ಇಡ್ತಾ ಇದ್ದೀನಿ. ಈ ಥರ ಕ್ಲೀನ್ ಮಾಡೋದ್ರಿಂದ ಡರ್ಟ್ ಆಗಲಿ ಇಲ್ಲ ಪೆಸ್ಟಿಸೈಡ್ಸ್ ಆಗಲಿ ಕ್ಲೀನಾಗಿ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಹೋಲ್ ಬನಾನ ತೊಗೊಂಡು ಕಟ್ ಮಾಡಿಕೊಂಡೆ. ಇವಾಗ ಪೊಮೊಗ್ರಾನೇಟ್ ನೋಡಿ ಹೀಗೆ 3 ಇಲ್ಲ 4 ಪೋರ್ಷನಲ್ಲಿ ಕಟ್ ಮಾಡಿಕೊಂಡು ಸೆಂಟರಲ್ಲಿ ಇರೋದನ್ನು ತೆಕ್ಕೊಂಡ್ರೆ ಈಸಿಯಾಗಿ ಬಿಡಿಸ್ಕೋಬೋದು. ಇದು ನನ್ನ ಪೇಷನ್ಸ್ ಟೆಸ್ಟ್ ಫ್ರೂಟ್. ಇದು ನನಗೆ ಇಷ್ಟನೇ ಪೊಮೊಗ್ರಾನೇಟ್ ಬಿಡಿಸೋದು ಅಂದರೆ, ಬಟ್ 1 or 2 ಬಿಡ್ಸೋಕ್ಕಷ್ಟೇ ಇಷ್ಟ. ಇಲ್ಲಿ ನಾನು ಬಿಡಿಸ್ತಾ ಒಂದು ಪೋರ್ಷನ್ ತಿಂದಿರ್ತೀನಿ. ನಿಮಗೂ ಕೂಡ ಹೀಗೆ ಫೀಲ್ ಆಗುತ್ತಾ ಹೇಳಿ. ಆ್ಯಂಡ್ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಏನಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ, ಸ್ಕಿನ್ ಗ್ಲೋ ಮಾಡುತ್ತೆ ಮತ್ತು ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ. ಇದನ್ನು ಬಿಡಿಸೋದೇ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. ಒಂದು ಸತಿ ಬಿಡಿಸ್ಕೊಂಡು ಇಟ್ಕೊಂಡ್ರೆ ಇದನ್ನು ತಿನ್ನೋಕ್ಕೆ ಒಂಥರ ಖುಷಿ ಆಗುತ್ತೆ. ನೆಕ್ಸ್ಟ್ ನಾನು ಕಿವಿ ಫ್ರೂಟ್ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇದರಿಂದ ಕಲರ್ ನೋಡ್ತಾ ಇದ್ರೇ ಮೈಂಡ್ ಫ್ರೆಶ್ ಆಗುತ್ತೆ. ಕಿವಿ ಅಂದ್ರೇ ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಸಿಗೆ ಬೆಸ್ಟ್ ಫ್ರೂಟ್ ಇದು. ಇಲ್ಲಿ ನಾನು ಸಿಪ್ಪೆ ತೆಗೆದು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡಿಕೊಂಡೆ ಇದನ್ನು. ಹೀಗೆ ನಾನು ಟೋಟಲ್ 4 ಫ್ರೂಟ್ಸ್ ಯೂಸ್ ಮಾಡ್ಕೊತಾ ಇದ್ದೀನಿ ಓಟ್ಸ್ಗೆ. ಆ್ಯಂಡ್ ನೀವು ಬೇಕಿದ್ರೆ ನಿಮಗೆ ಇಷ್ಟ ಇರೋ ಫ್ರೂಟ್ಸ್ನ ಯೂಸ್ ಮಾಡ್ಕೋಬೋದು. ಚಿಯಾ ಸೀಡ್ಸ್ ಮತ್ತು ಬಾದಾಮನ್ನ ನೈಟ್ ಸೋಕ್ ಮಾಡಿಕೊಂಡು ಇಟ್ಕೋಬೇಕು. ಇಲ್ಲ ನೀವು 6 hours ಮುಂಚೆ ಆದರೂ ಸೋಕ್ ಮಾಡಿ ಇಟ್ಕೋಬೋದು. ಇದನ್ನು ನಾನು ಪ್ರಿಪ್ರೇಷನ್ ಹೇಗೆ ಮಾಡ್ಕೋಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ನಿಮ್ಮ ರೆಫರೆನ್ಸ್ಗೆ. ನಾನು ಇಲ್ಲಿ ಬಾದಾಮ್ ಸಿಪ್ಪೆ ತೆಕ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ ಚಿಕ್ಕದಾಗಿ. ಓಟ್ಸ್ ರೆಡಿ ಆಗಿದೆ, ಫ್ರೂಟ್ಸ್ ರೆಡಿ ಆಗಿದೆ. ಇವಾಗ ಪ್ಲೇಟಿಂಗ್ ಟೈಮ್. ಒಂದು ಬೌಲಲ್ಲಿ ನಾನು ಬೇಸ್ಗೆ ಓಟ್ಸ್ ಹಾಕ್ಕೊಂಡು ಮೇಲಿಂದ ಚಿಯಾ ಸೀಡ್ಸ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಒಂದೊಂದಾಗಿ ಫ್ರೂಟ್ಸ್ನ ಅರೇಂಜ್ ಮಾಡ್ಕೋತೀನಿ. ಫಸ್ಟ್ ಬನಾನಾ ಹಾಕ್ಕೊಂಡೆ, ಆಮೇಲೆ ಕಿವಿ ಫ್ರೂಟ್ ಹಾಕಿದೆ, ದೆನ್ ಪೊಮೊಗ್ರಾನೇಟ್ ಹಾಕ್ಕೊಂಡೆ, ಲಾಸ್ಟಲ್ಲಿ ಬ್ಲೂಬೆರ್ರಿ ಹಾಕಿ ಅರೇಂಜ್ ಮಾಡ್ಕೊಡ್ತಾ ಇದ್ದೀನಿ. ಮತ್ತು ಮೇಲಿಂದ ಬಾದಾಮ್ ಹಾಕೋತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ನಲ್ಲ. ಮತ್ತು ಪಂಪ್ಕಿನ್, ಮೆಲನ್ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್ ಕೂಡ ಹಾಕೋಬೋದು. ಇಲ್ಲಿ ನಾನು ಮರೆತೆ ಹಾಕೋದನ್ನು. ನಾನು ಸ್ವೀಟ್ನೆಸ್ಸಿಗೆ ಸ್ವಲ್ಪ ಹನಿ ಹಾಕೋತಾ ಇದ್ದೀನಿ. ಹೀಗೆ ನಮ್ಮ ಓಟ್ಸ್ ಬೋಲ್ ರೆಡಿ ಆಯಿತು. ನಾವು ಟೈಮ್ ಫಾರ್ ಪೊಮೊಗ್ರಾನೇಟ್ ಮಿಲ್ಕ್ ಶೇಕ್. ಬ್ಲೆಂಡರ್ಗೆ ಫ್ರೆಶ್ ಪೊಮೊಗ್ರಾನೇಟ್ ಹಾಕ್ಕೊಂಡು ಚಿಲ್ಡ್ ಮಿಲ್ಕ್ ಮತ್ತು ಹನಿ ಕೂಡ ಹಾಕ್ಕೊಂಡು ಇಲ್ಲಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಮಾಡೋಣ ಬ್ಲೆಂಡ್ ಬ್ಲೆಂಡ್ ಬ್ಲೆಂಡ್. ಹೇಗೆ ಕಲರ್ ಚೇಂಜ್ ಆಯಿತು ನೋಡಿ ಪೊಮೊಗ್ರಾನೇಟ್ ಜ್ಯೂಸ್ದು. ಈ ಕಲರ್ ನೋಡಿದ್ರೂ ಮೈಂಡ್ ರಿಫ್ರೆಶ್ ಆಗುತ್ತೆ. ಈ ಶೇಕ್ ಅಂದ್ರೇ ಆ್ಯಂಟಿ ಆಕ್ಸಿಡೆಂಟ್ ಪವರ್ ಹೌಸ್, ಸ್ಕಿನ್ ಗ್ಲೋ ಮತ್ತು ಎನರ್ಜಿ ಫ್ಲೋ. ನಾವು ಟೈಮ್ ಫಾರ್ ದ ಬೆಸ್ಟ್ ಪಾರ್ಟ್, ಟೇಸ್ಟ್ ಮಾಡಿ ರಿವ್ಯೂ ಹೇಳೋದು. ನೀವೇ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬೌಲ್ ಕಾಣಿಸ್ತಾ ಇದೆ ಅಂತ. ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಬೈಟಲ್ಲೇ ಓಟ್ಸ್ದು ಕ್ರೀಮಿ ಆ್ಯಂಡ್ ಸ್ಮೂತ್ ಟೆಕ್ಸ್ಚರ್ ಫೀಲ್ ಆಯಿತು. ನಾನಿಲ್ಲಿ ತಿಂತಾನೇ ಹೋಗ್ತಾ ಇದ್ದೆ. ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಟ್ರೈ ಮಾಡಿ. ಹೆಲ್ದಿ, ಟೇಸ್ಟಿ ಆ್ಯಂಡ್ ಹಸ್ಬೆಂಡ್ ಅಪ್ರೂವ್ಡ್ ಬ್ರೇಕ್ಫಾಸ್ಟ್. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನನ್ನ ಚಾನಲ್ಗೆ. ಮತ್ತೊಂದು ಹೀಗೆ ಫನ್ ವ್ಲಾಗಲ್ಲಿ ಸಿಗೋಣ. ಎಲ್ಲರೂ ಖುಷಿಯಾಗಿರಿ. ಬಾಯ್ ಬಾಯ್.